ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯಡಿ ರೋಟರಿ ಸಂಸ್ಥೆ ಹಾಗೂ ಅಮಂಡ್ ಮತ್ತು ಎಸಿಎಂಐ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ತುರ್ತು ಮಾನಸಿಕ ಚಿಕಿತ್ಸೆಗೆ ಪ್ರತ್ಯೇಕವಾಗಿ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದೆ. ಈ ಸೇವೆ ಉಚಿತ. ಈ ಸೇವೆಗಾಗಿ ತಾವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 1056, ಮೊಬೈಲ್ ಸಂಖ್ಯೆ 944 900 0739. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಡಾಕ್ಟರ್ ಪಂಡಿತ ನರಸಿಂಹಲು ವಡವಾಟಿ ಅವರೊಂದಿಗಿನ ಮಾತುಕತೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಸಂಗೀತ ಕೂಡ ಜಂಗಮ ಸ್ವರೂಪಿ. ಇದಕ್ಕೆ ದೇಶ, ಭಾಷೆ, ಬಣ್ಣಗಳ ಸೀಮಾರೇಖೆ ಇಲ್ಲ. ಸಂಗೀತಕ್ಕೆ ಗೊತ್ತಿರುವುದು ಕೇವಲ ನಾದದ ಪರಿಭಾಷೆ ಮಾತ್ರ. ಇಂತಹ ಪರಿಶುದ್ಧವಾದ ಸಂಗೀತವನ್ನ ತಪಸ್ಸಿನ ಮಾರ್ಗದಲ್ಲಿ ಒಲಿಸಿಕೊಂಡವರು ಪಂಡಿತ್ ನರಸಿಂಹಲು ವಡವಾಟಿಯವರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ, ಕರ್ನಾಟಕ ಕಲಾತಿಲಕ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸುರಮಣಿ ಪ್ರಶಸ್ತಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪಡೆದಂತಹ ಪಂಡಿತ ನರಸಿಂಹಲು ವಡವಾಟಿ ಅವರೊಂದಿಗೆ ಒಂದಿಷ್ಟು ಮಾತುಕತೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ಈ ಕ್ಲಾರಿನೆಟ್ ಇದೊಂದು ಆರ್ಕೆಸ್ಟ್ರಾ ಇನ್ಸ್ಟ್ರೂಮೆಂಟ್ ಅಂತಲೇ, ಅಂದ್ರೆ ವಿದೇಶಿ ವಾದ್ಯ, ಇದು ಬ್ಯಾಂಡ್ ವಾದ್ಯ ಅಂತ ಕರೆಯಲ್ಪಡ್ತಾ ಇತ್ತು. ಈ ವಿದೇಶಿ ವಾದ್ಯ ಕ್ಲಾರಿನೆಟ್ ನಲ್ಲಿ ಹಿಂದೂಸ್ತಾನಿ ಸಂಗೀತವನ್ನ ಅಭ್ಯಾಸ ಮಾಡಿ ಆ ವಾದ್ಯಕ್ಕೆ ಒಂದು ಹೊಸ ಸ್ವರೂಪವನ್ನ ನೀವು ತಂದುಕೊಟ್ರಿ. ಈ ಯಶಸ್ಸು ಸಾಧಿಸಿದ ಬಗೆ ಹೇಗೆ ಸರ್? ಒಂದೇನಂದ್ರೆ ಕ್ಲಾರಿನೆಟ್ ಇದರಲ್ಲಿ ಬಹಳ ಮಹತ್ವ ಇದೆ. ಕ್ಲಾರಿನೆಟ್ ನಲ್ಲಿ ಅದಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡೆ. ಯಾಕಂದ್ರೆ ನಮ್ಮ ಅಜ್ಜವಂದಿರು ಶೆನಾಯಿ ನುಡಿಸ್ತಾ ಇದ್ರು. ಅಪ್ಪ ತಬಲಾ ಒಳ್ಳೆ ತಬಲಾ ಪಟ್ಟು, ಅಮ್ಮ ಒಳ್ಳೆ ಸಂಗೀತ ಹಾಡ್ತಿದ್ರು. ಇದೆಲ್ಲ ಪರಂಪರೆ ನನಗೆ ಹಿನ್ನೆಲೆ ಅಂತ ಬಂದಂತ ನನಗೆ ಒಂದು ಕ್ಲಾರಿನೆಟ್ ವಾದ್ಯದ ನನಗೆ ಪರಿಣಾಮ ಆಗಿದೆ. ಅಂದ್ರೆ ಈ ಬ್ಯಾಂಡ್ ಸೆಟ್ ನಲ್ಲಿ ಇದ್ರದೊಂದು ವಾದ್ಯ ಬಹಳ ಸುಸ್ವರವಾಗಿ ಕೇಳೋದು. ಈ ವಾದ್ಯ ಅದನ್ನು ಕೇಳಿಕೊಳ್ಳೆ ಅದ್ರ ಮೇಲೆ ನನಗೆ ಈ ವಾದ್ಯ ಕಲಿಬೇಕು ಅಂತ ನನಗೆ ಮನಸ್ಸು ಬಂತು. ಹಿಂಗಾಗಿ ನಾನು ಆ ವಾದ್ಯನ ಆಯ್ಕೆ ಮಾಡಿಕೊಂಡೆ. ಆಯ್ಕೆ ಮಾಡಿಕೊಂಡು ಇದಕ್ಕೆ ಪ್ರಾರಂಭದ ಗುರುಗಳು ಅವ್ರ ಬ್ಯಾಂಡ್ ಮೇಸ್ಟ್ರೆ
ಜಿ ವೆಂಕಟಪ್ಪನವರು ಅಂತ ರಾಯಚೂರಿನಲ್ಲಿ ಇದ್ರು. ಅವ್ರು ನನಗೆ ಪ್ರಾರಂಭದ ಒಂದು ಸ್ವರಗಳನ್ನ ಇದರಲ್ಲಿ ತಿಳಿಸ್ಕೊಟ್ರು. ಅದನ್ನ ನಾನು ಪ್ರಾರಂಭ ಸ್ವರಗಳನ್ನ ತಿಳಿಸ್ತಾ ನೋಡ್ತಾ ಮುಂದೆ ನಾನೇ ಸ್ವತಃ ಅದರಲ್ಲಿ ಸಿನಿಮಾ ಹಾಡುಗಳನ್ನೆಲ್ಲ ನುಡಿಸೋದಕ್ಕೆ ನನಗೆ ಬಹಳ ಇಂಟ್ರೆಸ್ಟ್ ಬಂತು. ಆಗಿನ ಕಾಲದಲ್ಲಿ ಸಿನಿಮಾ ಹಾಡುಗಳೆಲ್ಲ ಕ್ಲಾಸಿಕಲ್ ಆಧಾರವಾಗಿ ಇದ್ದಂತ ಹಾಡುಗಳು. ಇಂಥ ಹಾಡುಗಳನ್ನೆಲ್ಲ ನಾನು ನುಡಿಸ್ತಾ ಇದ್ದೆ. ಅವಾಗ ಸುಮಾರು ನನಗೆ ಎಷ್ಟೊಂದು 15 ವರ್ಷ ಇರ್ಬೋದು ಅಷ್ಟೇ, ಒಂದು 15-16 ವರ್ಷ ಇರ್ಬೋದು. ಅವಾಗ ನಾನು ನುಡಿಸ್ತಿದ್ರೆ ಬಹಳ ಜನರು ಖುಷಿ ಪಡ್ತಿದ್ರು. ನಾನು ಕೆಲವು ಕಾಲ ಬ್ಯಾಂಡ್ ಸೆಟ್ ನಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಮಾಡಿದ್ಮೇಲೆ ಏನಂದ್ರೆ ಸ್ವಲ್ಪ ಮುಂದೆ ನನಗೆ ಒಂದು ವಿಚಾರ ಬಂದಿದ್ದು, ಏನು ಬ್ಯಾಂಡ್ ಬರೇ ಬೀದಿ ವಾದ್ಯ ಆಯ್ತು, ಇಂತ ಒಂದು ವಾದ್ಯನ ನಾನು ಒಂದು ಸಂಗೀತಕ್ಕೆ ಕಡೆ ಹೋಗ್ಬೇಕು ಅನ್ನುವಂತ ಏನೋ ಮನೋಭಾವನೆ ನಾನು ಶುರುವಾಗಿ ಸಂಗೀತ ಕಡೆ ಹೋಗ್ಬೇಕಾದ್ರೆ ಇದರಲ್ಲಿ ಸಂಗೀತ ಕಲಿಸುವಂತ ಗುರುಗಳು ಯಾರಿಲ್ಲ. ಆಗಿನ ಕಾಲದಲ್ಲೇ ನಾನು ನೋಡುವಾಗ ಇದರಲ್ಲೇ ಕ್ಲಾರ್ನೆಟ್ ನಲ್ಲೇ ಬಹಳ ಒಳ್ಳೆ ವಿದ್ವಾನು ಅಥವಾ ಬಹಳ ಹೆಸರು ಮಾಡಿದವರು ಇಂಥವ್ರು ನನಗೆ ಯಾರು ಕಾಣ್ಲಿಲ್ಲ. ನಾನು ಬಹಳಷ್ಟು ಇದ್ರ ಬಗ್ಗೆ ವಿಚಾರ ನಾನು ಮಾಡಿದಾಗ ಎಲ್ಲ ಜನರು ನನಗೆ ಕಂಡಿದ್ದು ಈ ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ನುಡಿಸೋರು ಗೊತ್ತಾಯ್ತು, ಡ್ರಾಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ನುಡಿಸೋದು ಗೊತ್ತಾಯ್ತು, ಆಮೇಲೆ ಆರ್ಕೆಸ್ಟ್ರಾದಲ್ಲಿ ನುಡಿಸೋದು, ಸರ್ಕಸ್ಗಳಲ್ಲಿ ನುಡಿಸೋದು, ಇಷ್ಟು ಜನರದ ಪರಿಚಯ ನನಗೆ ಬಂತು. ಕ್ಲಾಸಿಕಲ್ ನುಡಿಸೋರ ಪರಿಚಯ ನನಗೆ ಬರ್ಲಿಲ್ಲ. ಹೀಗಾಗಿ ಕ್ಲಾಸಿಕಲ್ ಕಲಿಬೇಕು, ಏನ್ ಮಾಡ್ಬೇಕು, ನನ್ನ ಒಂದು ಹಠ ಏನಂದ್ರೆ ಇದ್ರಲ್ಲಿ ಕ್ಲಾಸಿಕಲ್ಲೇ ಕಲಿಬೇಕು. ನಾನು ಎಲ್ಲರ ಜೊತೆ ಮಾಡ್ದಂಗ ನಾನು ಒಂದಿಷ್ಟು ಲೈಟ್ ಮ್ಯೂಸಿಕ್ ನುಡಿಸೋದು ಬೇಡ, ಇದು ಪಕ್ಕಾ ಕ್ಲಾಸಿಕಲ್ ಕಲಿಬೇಕು. ಯಾವ ರೀತಿ ನನ್ನ ಸಂಕಲ್ಪ ಇತ್ತಂದ್ರೆ ನನ್ನ ಬಾಲ್ಯದಲ್ಲೇನೆ ಬಿಸ್ಮಿಲ್ಲಾ ಖಾನ್ ತರ ಆಗ್ಬೇಕು ಅನ್ನುವಂತ ಒಂದು ಸಂಕಲ್ಪ. ಹಿಂಗಾಗಿ ಮುಂದೆ ಏನಂದ್ರೆ ನನಗೆ ಗುರುಗಳು ಪಂಡಿತ್ ಶ್ರೀ ಸಿದ್ದರಾಮ್ ಜಂಬಲ್ದಿನಿ ಅವರು ಪರಿಚಯ ಬಂದಾಗ ನಾನು ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ, ಗುರುಗಳೇ ನಾನು ಸಂಗೀತ ಕಲಿಬೇಕು, ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ಬೇಕು ಅಂತ. ಅವರು ರಾಯಚೂರಿಗೆ ಬರ್ತಾ ಇದ್ರು. ಅವರಂದ್ರು ಸರಿಪ್ಪ ಕಲಿಸ್ತೀನಿ, ಈಗ ನೀನು ಸದ್ಯ ಏನು ಕಲಿತಾ ಇದೀಯಾ ಅಂತ ಕೇಳಿದ್ರು. ಗುರುಗಳೇ ನಾನಂತೂ ಸದ್ಯ ಕ್ಲಾರ್ನೆಟ್ ಒಂದ್ ಸ್ವಲ್ಪ ಬ್ಯಾಂಡ್ ಗೇಡ್ ನಲ್ಲಿ ನುಡಿಸ್ತಿರ್ತೀನಿ, ನನಗೆ ಅದು ಕ್ಲಾರ್ನೆಟ್ ನಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ ಹೇಳಿದೆ. ಅವರು ವಿಚಾರ ಮಾಡಿದ್ರು, ಇಲ್ಲಪ್ಪ ನನಗೇನಾಗಿದೆ ಶಾಸ್ತ್ರೀಯ ಸಂಗೀತ ನಾನು ಹಾಡ್ತೀನಿ, ಆದ್ರೆ ನನಗೆ ಕ್ಲಾರ್ನೆಟ್ ನಲ್ಲಿ ಕಲ್ಸೋದು ನನಗೆ ಗೊತ್ತಿಲ್ಲ, ಕ್ಲಾರ್ನೆಟ್ ನನಗೆ ಗೊತ್ತಿಲ್ಲ, ಅದು ಸ್ವಲ್ಪ ಕಷ್ಟ ಅಲ್ಲಪ್ಪ ಅಂತ ಹೇಳಿದ್ರು. ಸಡನ್ಲಿ ನನ್ನ ತಲೆಯಲ್ಲಿ ಬಂದಿದ್ದು, ಗುರುಗಳೇ ನೀವು ನನಗೆ ಸಂಗೀತವನ್ನು ಕಲಿಸಿಕೊಡಿ ಹಾಡೋದಕ್ಕೆ, ನಾನು ಅದನ್ನ ಮಾಡ್ಕೊಳ್ತೀನಿ. ಅವರು ಬಹಳ ಆಶ್ಚರ್ಯ ಪಟ್ರು, ಇಲ್ಲ ಇವನೇನು ಸ್ವಲ್ಪ ಕ್ರಿಯಾಶೀಲ ಇದ್ದಂಗೆ ಇದ್ದಾನೆ ಹುಡುಗ, ಏನೋ ಮಾಡ್ಬೋದು ಇವನು ಅಂತೇಳಿ. ಸರಿಯಪ್ಪ ಪರವಾಗಿಲ್ಲ, ಹಂಗಾರೆ ನಾನು ಸಂಗೀತ ನಾನು ಕಲಿಸ್ತೀನಿ ನಿನಗೆ, ನೀನು ಶುರು ಮಾಡು ಅಂತಂದು ದೊಡ್ಡವರು, ಬಹಳ ದೊಡ್ಡವರು. ಹೀಗಾಗಿ ಆಗಿನ ಕಾಲಕ್ಕೆ ನಾವು ನಮ್ಮನ್ನು ಏನು ಒಂದು ಮಗನ ತರ ಪ್ರೀತಿಯಿಂದ ಅದೇ ಶುರು ಮಾಡಪ್ಪ, ಅದು ಯಾವ ಶುರು ಮಾಡಿ ಉತ್ತೇಜನ ಕೊಟ್ರು, ನಿಮ್ಮನ್ನು ಡಿಸ್ಕರೇಜ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮುಂದೆ ನೀವು ಇದನ್ನ ಈ ಕ್ಲಾರಿನೆಟ್ ನಲ್ಲಿ ಶಾಸ್ತ್ರೀಯ ಸಂಗೀತ ಗಾಯನವನ್ನು ಕಲ್ತ್ರಿ, ಮುಂದೆ ಈ ಕ್ಲಾರಿನೆಟ್ ನಲ್ಲಿ ಇದ್ ಮಾಡಿದ್ರಿ. ಈ ತಿರುವು ತಗೊಳ್ಳೋದಿಕ್ಕೆ ಏನಾದ್ರೂ ವಿಶೇಷ ಕಾರಣ ಏನಾದ್ರೂ ಇದೆಯಾ, ಅದಕ್ಕೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಒಂದಿದೆ ಮೇಡಮ್. ಈಗ ನಾವು ಶಾಸ್ತ್ರೀಯ ಸಂಗೀತ ಕಲ್ತ ಮೇಲೆ ಬಹಳಷ್ಟು ವಾದ್ಯದ ಬಗ್ಗೆ ನಾನು ರಿಸರ್ಚ್ ಮಾಡ್ಬೇಕಾಯ್ತು. ಯಾಕಂದ್ರೆ ಕೋಮಲ ಶುದ್ಧ ಸ್ವರ ಎಲ್ಲೆಲ್ಲಿ ಬರುತ್ತೆ ಏನು, ಅದಕ್ಕೆ ಗುರುಗಳು ಗೊತ್ತಿರ್ಲಿಲ್ಲ. ಅದಕ್ಕೆ ನಾನೇ ಅದು ಹಾಡುಗಾರಿಕೆಯನ್ನು ಕಲ್ತ ಮೇಲೆ ಹಾಡುಗಾರಿಕೆಯಲ್ಲಿ ಯಾವುದೇ ರಾಗ, ಈ ಕೋಮಲ ಸ್ವರ ತೀವ್ರ ಎಲ್ಲೆಲ್ಲಿ ಬರುತ್ತೆ, ಆಮೇಲೆ ಇದಕ್ಕೆಲ್ಲ ಈ ಕಂಪ್ಲೀಟ್ ಬಟನ್ಸ್ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ಈ ಕಂಟಿನ್ಯೂಟಿ ಸ್ವರ ಹೆಂಗ್ ಬರಬೇಕು ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ಮೇಲೆ ಇದಕ್ಕೆ ಏನೋ ಒಂದು ಸ್ಫೂರ್ತಿ ನನಗೆ ಬಂದಿದ್ದಂದ್ರೆ, ತಾವು ಕೇಳಿದಂಗೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಬಾಲ್ಯದಲ್ಲಿ ಒಂದು ಸರ್ಕಸ್ ನೋಡಿದ್ದೆ ನಾನು, ಜಮಿನಿ ಸರ್ಕಸ್. ಸರಿ, ಬಹಳ ಜನ ಹೇಳಿದ್ರು, ಇದೇ ಕ್ಲಾರ್ನೆಟ್ ನಲ್ಲಿ ಏನ್ ಶಾಸ್ತ್ರೀಯ ಸಂಗೀತ ಬಾರಿಸ್ತೀಯಪ್ಪ ನೀನು, ಅದೆಲ್ಲ ಬಹಳ ಕಷ್ಟದ ವಾದ್ಯ, ಅದು ಶಾಸ್ತ್ರೀಯ ಸಂಗೀತ ಒಗ್ಗುವಂತದ್ದೇ ಅಲ್ಲ, ಅದನ್ನ ಯಾಕೆ ನೀನು ಕಷ್ಟ ಪಡ್ತಿದಿ, ಬೇಡ ಅಂತಂದಾಗ ನನ್ನ ತಲೆಯಲ್ಲಿ ಬಂದಿದ್ದೇನಮ್ಮ ಅಂದ್ರೆ, ನಾನು ಬಾಲ್ಯದಲ್ಲಿ ಜಮಿನಿ ಸರ್ಕಸ್ ನೋಡಿದ್ದೆ. ಆ ಜಮಿನಿ ಸರ್ಕಸ್ ನಲ್ಲಿ ಒಬ್ಬ ವ್ಯಕ್ತಿ ಈ ತುದಿಯಿಂದ ಆ ತುದಿವರೆಗೆ ತಂತಿ ಮೇಲೆ ನಡ್ಕೊಂಡು ಹೋಗ್ತಾನೆ. ತಂತಿ ಮೇಲೆ ನಡ್ಕೊಂಡು ಹೋದಾಗ ನಾನು ಅಂದ್ಕೊಂಡೆ, ಅವತ್ತು ಎಷ್ಟು ಸಾಧನೆ ಮಾಡಿರ್ಬೇಕು ಇವರು.
ನಾನ್ ಇವ್ರು ನೋಡಿದ್ರೆ ನನ್ನ ಕ್ಲಾರ್ನೆಟ್ ಸಾಧನೆ ಮಾಡಿದೆ ಅಂತ ದೊಡ್ಡದಲ್ಲ ಅಂತ ಅನಿಸಿ ಇಲ್ಲ ಅದು ಏನಿದ್ರು ಅದನ್ನೇ ಮಾಡ್ಬೇಕು ಅನ್ನುವಂತ ಅದು ಸ್ಫೂರ್ತಿ ಕೊಟ್ಟಿದ್ದು ಮಾತ್ರ ಜಮಿನಿ ಸರ್ಕಸ್ ಕೊಡ್ತು. ಅದೇನಂದ್ರೆ ಆ ರೀತಿ ನಾನು ಅಭ್ಯಾಸ ಮಾಡ್ತಾ ಹೋದ್ಮೇಲೆ ಮುಂದೆ ಅದಕ್ಕೆ ಸರಿಯಾದ ರೀತಿಗಳನ್ನ ನನಗೆ ಅನುಕೂಲ ಆಯ್ತು. ಸಮಾಜ ದೇವೋಭವ, ಸಮಾಜ ಗುರುತಿಸ್ತು ನನ್ನನ್ನ, ಸಮಾಜ ನನ್ನ ಪ್ರೋತ್ಸಾಹಿಸ್ತು. ತಮ್ಮಂತ ಟಿವಿ ಸ್ಟೇಷನ್, ಆಲ್ ಇಂಡಿಯಾ ರೇಡಿಯೋದವರು ನಮಗೆ ಬಹಳ ಆಹ್ವಾನ ಮಾಡಿದ್ರಿ. ಹಿಂಗಾಗಿ ಆ ವಾದ್ಯದ ಒಂದು ವಿಶೇಷತೆ ಅದು ಬರ್ತಾ ತೊಡಗಿತು. ನೀವು ಹೇಳಿದ್ರಿ ಕ್ಲಾರಿನೆಟ್ ಅನ್ನು ನಾನೇ ಕಲ್ತ್ಕೊಂಡೆ ಅಂತಂದ್ರೆ, ಅಂದ್ರೆ ನಿಮಗೆ ಈಗ ಕ್ಲಾರಿನೆಟ್ ಕಲೀಲಿಕ್ಕೆ ಯಾರು ಗುರುಗಳು ಅಂತ ನೀವು ಆಯ್ಕೆ ಮಾಡ್ಕೊಂಡಿಲ್ವೇ? ಗುರುಗಳು ಇದ್ದಾರ ಅಥವಾ ಮಾನಸಿಕವಾಗಿ ಯಾರನ್ನಾದ್ರೂ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಕಲ್ತ್ರ? ಮಾನಸಿಕ ಗುರುಗಳು ನನಗೆ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರೆ, ನನ್ನ ಮಾನಸಿಕ ಗುರುಗಳು ಅವರೇ. ಯಾಕಂದ್ರೆ ಒಂದು ವಾದ್ಯದಲ್ಲಿ ನಾನು ಸಂಕಲ್ಪ ಮಾಡಿದ್ದು ಒಂದು ಶಹನಾಯಿ ವಾದ್ಯ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರಿಗಿಂತಲೂ ಮುಂಚೆನೂ ಇತ್ತು. ಅದು ಅವರ ಮನೆತನದಲ್ಲಿ ಅವರ ಅಪ್ಪ ತಂದೆ ಎಲ್ಲ ನುಡಿಸಿದ್ದೆ. ಆದ್ರೆ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ಕಾಲಕ್ಕೆ ಅದು ಒಂದು ವಾದ್ಯ ಸಂಪೂರ್ಣ ಒಂದು ಶಹನಾಯಿ ಅಂತಂದ್ರೆ ಒಂದು ಮಂಗಲಮಯ ಮಾಡಿದ್ರು ಅದನ್ನ. ಹೀಗಾಗಿ ಕ್ಲಾರ್ನೆಟ್ ನಲ್ಲಿ ನಾನು ಇವ್ರನ್ನ ಗುರುಗಳಂತ ನಾನು ಮಾನಸಿಕವಾಗಿ ಇಟ್ಕೊಂಡು ನಾನು ಅದೇ ತರ ನಾನು ಸಾಧನೆ ಮಾಡಿದ್ದೀನಿ. ಮತ್ತೆ ನಾನು ಅವ್ರ ಹತ್ರ ಕೆಲವ್ರ ಹತ್ರ ಹೋಗಿದ್ದೀನಿ, ನಾನು ಕೆಲವು ಸಲ ಹೋಗಿದ್ದೀನಿ. ಹೋದಾಗ ಅವ್ರು ನನಗೊಂದು ಉಪದೇಶ ಮಾಡಿದ್ದೊಂದು, ಬೇಟಾ ದೇಖೋ ಸ್ವರಕ್ಕೆ ಪಾಲಿಶ್ ಕರೋ, ಸ್ವರಕ್ಕೆ ಪಾಲಿಶ್ ಕರೋ ಅಂದ್ರೆ ಸ್ವರನ್ನ ನೀನ್ ತಿಕ್ಕು ಅದನ್ನ ನೀನು ಹೊಳಪು ತರಬೇಕು ಸ್ವರಕ್ಕೆ ಅಂತ ಹೇಳಿದ್ದು ಒಂದು ಮಾತು. ಇದು ಬಹಳ ದೊಡ್ಡ ಸ್ಫೂರ್ತಿ ಮಾತು. ನಾನೊಂದ್ 3-4 ಸಲ ಅವ್ರಿಗೆ ಭೇಟಿ ಮಾಡ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಅವ್ರು ಹೇಳ್ತಿದ್ರು, ये तो कठिन है लेकिन तुम लिया है ठीक है बहुत अच्छा करो बहुत अच्छा हो जाएगा ಅಂತ ಹೇಳ್ತಿದ್ರು. ಅದೊಂದು ಅವರ ಮಾನಸಿಕ. ಈಗ ಇಲ್ಲಿ ಕ್ಲಾರಿನೆಟ್ ಇಟ್ಕೊಂಡಿದ್ದೀರಿ ನೀವು, ಇದನ್ನೊಂಚೂರು ಪರಿಚಯ ಮಾಡಿ ಕೊಡಿ ಸರ್. ಅದ್ರ ಕೀಸು ಯಾವ ರೀತಿ, ಯಾವ ಸ್ವರಗಳು ಹೇಗ್ ಬರುತ್ತೆ ಅನ್ನೋದನ್ನ. ಅದು ಹಂಗೆ ನೋಡಮ್ಮ, ಇದೇನಿದೆ ನೋಡಿ, ಇದು ಆಕ್ಚುಲಿ ಈ ವಾದ್ಯ ಸಂಪೂರ್ಣ ಈ ಕೀ ಸಿಸ್ಟಮ್ ಇದು ನಮ್ಮ ಭಾರತೀಯ ಸಂಗೀತಕ್ಕೆ ಹೋಗುವಂತದ್ದಲ್ಲ. ಇದು ಯಾಕಂದ್ರೆ ತಯಾರು ಮಾಡಿದ್ದೆ ಅದು ಆರ್ಕೆಸ್ಟ್ರಾದೇ ಮುಖ್ಯ ಉದ್ದೇಶ ಇಟ್ಕೊಂಡೆ ತಯಾರು ಮಾಡಿದ್ದು, ವಿದೇಶಿ ವಾದ್ಯ. ಇದನ್ನ ತಯಾರು ಮಾಡಿದವರು ಅಟಲ್ ಕ್ಲಾರಿಯೋ ಅಂತ 18ನೇ ಶತಮಾನದಲ್ಲಿ ಇವರು ಇದನ್ನ ತಯಾರು ಮಾಡಿದ್ದು ವಾದ್ಯ. ಅವ್ರು ಮಾಡಿದಾಗ ಇದಕ್ಕೆ ಪ್ರತಿಯೊಂದಕ್ಕೆ ಒಂದು ಕೋಮಲ, ಈಗ ಶುದ್ಧ ನಾವು ಏನೇ ಒಂದು ಸ್ವರ ಹಿಡ್ಕೊಂಡ್ರೆ ಇದಕ್ಕೆ ಕೋಮಲ, ಶುದ್ಧಕ್ಕೆ ಇದು ಬೇರೆ ಬೇರೆನೆ ಇದು ಸ್ವರ್ಗ, ಇದು ಕೇಸ್ ಇದೆ. ಇದು ಒಂದು ಕೇಸಿಂದ ಮತ್ತೊಂದು ಕೇಸಿಗೆ ಬರುವಾಗ ಆ ಸ್ವರ ಕಟ್ ಆಗ್ಬಿಡ್ತದೆ. ಆ ಸ್ವರ ಕಟ್ ಆದ್ರೆ ರಾಗ ಕೆಟ್ಟೋಗ್ಬಿಡ್ತದೆ. ಅದಕ್ಕೋಸ್ಕರ ಅದನ್ನೊಂದು ಮೇಂಡ ರೂಪದಲ್ಲಿ ಆ ರಾಗ ಬರ್ಬೇಕಾಗುತ್ತೆ. ಬೇಕಾದ್ರೆ ನಾನು ಒಂಚೂರು ಹಿಂಗ್ ಬರ್ಬೇಕಂತ ಅನ್ನೋದು ಹೇಳ್ಬೋದಾ? ಹಾಡಿ ತೋರಿಸ್ಬೋದಾ? ಹಾಡಿ ತೋರಿಸಿ. ಈ ತರ ಒಂದು ಭೂಪರಾಗ ಈ ತರ ಬರ್ಬೇಕಾದ್ರೆ ಇದೆಲ್ಲ ಈ ಮೆಂಡ್ ಕೀಸ್ ಮೇಲೆ ಬರುತ್ತೆ. ಇದನ್ನ ಇದೇ ರೀತಿ ಗಾಯಕಿ ಸ್ಟೈಲ್ ಅಲ್ಲೇ ಬರ್ಬೇಕಾದ್ರೆ ಈ ನಮ್ಮ ಈ ಕೀಸು ಮತ್ತೆ ನಮ್ಮ ಬೆರಳು ಅವು ಎರಡು ಒಂದೇ ಆಗ್ಬೇಕಾಗುತ್ತೆ, ಮೆಲ್ಟ್ ಆಗ್ಬೇಕು. ಅಷ್ಟು ಸಾಧನೆ ಮಾಡಿ 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 ಈ ಬೆರಳೆಲ್ಲ ಬಹಳಷ್ಟು ಮೆತ್ತಗಾಗ್ಬಿಡ್ಬೇಕು. ಮೆತ್ತಗಾಗಿ ಆವಾಗ ಇದು ಈ ಸ್ವರಗಳನ್ನ ತೆಗಿಯಕ್ಕೆ ಬರುತ್ತೆ. ಅದು ಬರುತ್ತೆ ಅಂತ ನನಗೆ ಗೊತ್ತಾಯ್ತು. ಈ ರೀತಿಯಾಗಿ ನಮ್ಮಂದ್ರೆ ಇದರಲ್ಲಿ ಇನ್ನೊಂದು ಬಹಳ ವಿಶೇಷ ಈ ವಾದ್ಯದಲ್ಲಿರುವಂತದ್ದು, ಈಗ ಶಹನಾಯಿನಲ್ಲಿ ಎಲ್ಲ ಒಂದೇ ಶಹನಾಯಿಗೆ ನುಡಿಸಕ್ ಶುರುವಾಗ ಎಲ್ಲ ಒಂದೇ ತರ ಕೇಳುತ್ತದು. ಬಾನ್ಸಿರಿ ಅಷ್ಟೇ. ಕ್ಲಾರ್ನೆಟ್ ನಲ್ಲಿ ಬಾನ್ಸಿರಿ ಬರುತ್ತೆ, ಕ್ಲಾರ್ನೆಟ್ ಬರುತ್ತೆ, ಶಹನಾಯಿ ಬರುತ್ತೆ. 3 ಪ್ರಕಾರ ಬರುತ್ತೆ ಇದ್ರಲ್ಲಿ. ಹೆಂಗಮ್ಮ ಅಂದ್ರೆ ಮಂದಿರದಲ್ಲಿ ನಿಮಗೆ ಬಾನ್ಸಿರಿ ಟೈಪ್ ಕೇಳುತ್ತೆ, ಮಧ್ಯ ಸಪ್ತಕದಲ್ಲಿ ಕ್ಲಾರ್ನೆಟ್ ಕೇಳುತ್ತೆ, ಮೇಲೇನೆ ಹೋದಾಗ ಅದು ಶಹನಾಯಿ ತರ ಕೇಳುತ್ತೆ. ಆದ್ರೆ ತುಂಬಾ ಸಾಧನೆ ಮಾಡ್ಬೇಕು.
ಇಲ್ಲ ತುಂಬಾ ಕೆಟ್ಟಾಗಿ ಕೇಳುತ್ತೆ, ತುಂಬಾ ಬೇಸರ ಆಗುತ್ತೆ. ಅದನ್ನ ಇದೇ ನಿಭಾಯಿಸ ನಿಮ್ಮ ವಿಶೇಷತೆ ಅಂತ ಇದೊಂದು ಹೇಳ್ಬೋದು ವಿಶೇಷತೆ. ಕ್ಲಾರಿನೆಟ್. ಹೌದು, ಹೌದು, ಹೌದು. ಹೇಗೆ ಕದ್ರಿ ಗೋಪಾಲನಾಥ ಅವರು ಸ್ಯಾಕ್ಸೋಫೋನ್ ನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನುಡಿಸಿ ಇದ್ ಮಾಡಿದ್ರೆ, ಅದೇ ತರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ನೀವು ಈ ವಿದೇಶಿ ವಾದ್ಯದಲ್ಲಿ ಹೌದು. ಅಂದ್ರೆ ನಮ್ಮ ಈ ದೇಶಿ ಸಂಗೀತವನ್ನು ಇದರಲ್ಲಿ ನುಡಿಸುವಂತದ್ದು. ಹೌದು. ಅದು ಯಾವ ರೀತಿಯಾಗಿ ಈಗ ಹೇಳಿದ್ರಿ ನೀವು ಮಂದ್ರ ಸಪ್ತಕದಲ್ಲಿ, ಅದನ್ನು ಒಂಚೂರು ಕೇಳಿಸ್ಬೋದಾ? ಕೇಳಿಸ್ಬೋದು ಕೇಳಿಸ್ಬೋದು ಕೇಳಿಸ್ಬೋದು. ಮಧ್ಯ ಸಪ್ತಕ ಅಂದ್ರೆ ಇದು ಶಹನಾಯಿ ಧ್ವನಿ ತರ, ಶಹನಾಯಿ ಮೇಲೆ ಬರುತ್ತೆ. ಈಗ ಕ್ಲಾರಿನೆಟ್ ತರ. ಇದು ಕ್ಲಾರಿನೆಟ್. ಇದನ್ನೇ ಶಹನಾಯಿ ತರ ಕೇಳಿಸಿ. ಶಹನಾಯಿ ತರ. ಶಹನಾಯಿ ಬಾನ್ಸುರಿ. ಬಾಣಸುರಿ. ಅಂದ್ರೆ ಇದು ಮಂದ್ರ ಸಪ್ತಕದಲ್ಲಿ ಮಂದ್ರ ಮಾತ್ರ ಈ ರೀತಿ ಬರುತ್ತೆ. ನುಡ್ಸೋದಿಕ್ಕೆ ಆಗೋದು. ಸಂಪೂರ್ಣ ಮಂದ್ರ ಸಪ್ತಕದಲ್ಲಿ ಪರಿಸರಿ ಬರುತ್ತೆ. ಮಧ್ಯ ಸಪ್ತಕದಲ್ಲಿ ಸಂಪೂರ್ಣ ಕ್ಲಾರಿನೆಟ್ ಕೇಳುತ್ತೆ. ಸರ್ ಆಮೇಲೆ ತಾರ ಸಪ್ತಕದಲ್ಲಿ ಸಂಪೂರ್ಣ ಶಹನಾಯಿ ತರ ಕೇಳುತ್ತೆ. ಅಂದ್ರೆ ನೀವು ಈ ಕ್ಲಾರಿನೆಟ್ ನುಡಿಸುವಾಗ ಕೇಳುಗನಲ್ಲಿ ಬೇರೆ ಬೇರೆ ವಾದ್ಯಗಳ ಎಫೆಕ್ಟ್ ಕೇಳೋ ತರ ಅಂತ, ಅದು ನಿಮ್ಮ ವಿಶೇಷತೆ, ಅದನ್ನ ನುಡಿಸೋ ವಿಶೇಷತೆ. ಇದನ್ನೇನ ಮೊದಲು ಕೇಳೋರು ಅಲ್ಲಿ ಏನಾದ್ರು ಶಹನಾಯಿ ನುಡಿಸೋರು ಇದ್ರೆ ಡಿಟ್ಟೋ ಶಹನಾಯಿ ತರ ಬಜಾಯ್ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಇನ್ನೊಬ್ರು ಬಾನ್ಸೆಟ್ ನುಡಿಸೋರು ಇದ್ರೆ, ಏನ್ರಿ ಸಂಪೂರ್ಣ ಬಾನ್ಸೆಟ್ ಟೈಪ್ ಬಾರಿಸ್ಬಿಟ್ರಲ್ಲಿ ವಾದ್ಯದಲ್ಲಿ, ಇದು ವಾದ್ಯದಲ್ಲಿ ಹಿಂಗ್ ಬರುತ್ತಾ ಇದು ಅಂತ ಕೇಳುತ್ತೆ. ಅದೇನೋ ಅಂದ್ರೆ ಅವರವರ ಕಲ್ಪನೆಗೆ ತಕ್ಕ ಆ ವಾದ್ಯ ಕೇಳುತ್ತದೆ. ಇದು ಇದರಲ್ಲಿ ಇರುವಂತ ಒಂದು ನಿಮ್ಮ ಸಾಧನೆ ಕೂಡ. ಸಾಧನೆ. ಇದು 3 ಸಪ್ತಕಗಳಲ್ಲಿ ಬರ್ಬೇಕಾದ್ರೆ ಕ್ಲಾರ್ನೆಟ್ ನಲ್ಲಿ ಸಾಮಾನ್ಯವಾಗಿ ಸಿ ಸಿ ಶಾರ್ಪು, ಡಿ ಶಾರ್ಪು, ಇ ಎಫ್ ಈ ತರ ಬರುತ್ತೆ. ಆದ್ರೆ ನಾನೇನಂದ್ರೆ ಈ 3 ಸಪ್ತಕಗಳು ಬರ್ಬೇಕನ್ನೋ ದೃಷ್ಟಿಯಿಂದ ನನ್ನದೇ ಆದಂತ ಒಂದು ರಿಸರ್ಚ್ ಪ್ರಕಾರ ಎ ಶಾರ್ಪ್ ಅನ್ನ ಸಾ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಸಿ ಅನ್ನು ಒಂದು ಸಿ ಶಾರ್ಪು, ಡಿ ಶಾರ್ಪು ಈ ತರ ನುಡಿಸ್ತಾರೆ. ಅದೇನಂದ್ರೆ ಬೇರೆ ಬೇರೆ ಅಕಂಪನಿಸ್ಟ್ಗೆ ಉಪಯೋಗ ಆಗಬಹುದು. ಇದು ನಾನು ಈ ಎ ಶಾರ್ಪ್ ಅಂದ್ರೆ ಇಲ್ಲಿ ಮಧ್ಯ ಇದರಲ್ಲಿ ಇಲ್ಲಿಂದ ನಾನು ಮಾಡ್ಕೊಂಡಿದ್ದು. ಇವನ್ ಕದಿರವ್ರು ಕೂಡ ಅದನ್ನೇ ಮಾಡಿದ್ರು. ಈ ಕದಿರವ್ರದ್ದು ನಮ್ದು ಸೇಮ್ ಪಿಚ್ಚೆ, ಅದಕ್ಕೋಸ್ಕರ ಅದು ಬಹಳ ಚೆನ್ನಾಗಿರುತ್ತೆ. ಇದು ಎ ಶಾರ್ಪ್ ಇಂದ ನಾನು ಸಹಾಯ ಮಾಡ್ಕೊಂಡಿರೋದ್ರಿಂದ ಎ ಶಾರ್ಪ್ ಇಂದ ಕೆಳಗೆ ಬಂದ್ರೆ ಬಾನ್ಸರಿ ಕೇಳುತ್ತೆ. ಎ ಶಾರ್ಪ್ ಇಂದ ಮಧ್ಯ ಸಪ್ತಕಕ್ಕೆ ಹೋಗ್ಬಿಟ್ರೆ ಕ್ಲಾರ್ನೆಟ್ ಕೇಳುತ್ತೆ. ಮಧ್ಯ ಸಪ್ತಕದ ಮೇಲೆಗಡೆ ಹೋಗ್ಬಿಟ್ರೆ ಶಹನಾಯಿ ಕೇಳುತ್ತೆ. ಇದು ನೀವೇ ಕಂಡು ಹಿಡಿದ ಯಾವ ರೀತಿಯಾಗಿ ಮಾಡಿದ್ರೆ ಯಾವ ರೀತಿ ಕೇಳಿಸುತ್ತೆ. ಸರ್, ಹಾಗೇನೆ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಶೈಲಿಯಲ್ಲಿ ಕ್ಲಾರಿನೆಟ್ ವಾದಕರಿಗೆ ನೀವು ಅನೇಕ ಕಾರ್ಯಕ್ರಮಗಳನ್ನ ನೀಡಿದ್ದೀರಿ. ಅದೇ ಕರ್ನಾಟಕ ಶೈಲಿಯ ಜೊತೆ ಜುಗಲ್ ಬಂದಿ ಕಾರ್ಯಕ್ರಮ ಕೂಡ ನೀಡಿದಿರಿ. ಯಾರ್ಯಾರ ಜೊತೆ ಯಾವ್ಯಾವ ವಾದ್ಯಗಳ ಜೊತೆಗೆ ನೀವು ಜುಗಲ್ ಬಂದಿ ಕಾರ್ಯಕ್ರಮ ನೀಡಿದಿರಿ? ಈಗ ನಂದು ಬಹಳ ವಿಶೇಷ ಜುಗಲ್ ಬಂದಿಗಳು ನಡೆದಿದ್ದು ಕದ್ರಿ ಗೋಪಾಲನಾಥ್ ಅವರು ನನ್ನ ಜುಗಲ್ ಬಂದಿ ನಡೆದಿದೆ. ಅದು ಅವರದ್ದು ನಮ್ದು ಒಂದು ವಿಶೇಷತೆ ಏನಿದೆ ಅಂದ್ರೆ ಪಿಚ್ ಒಂದೇ ಇದೆ. ಪಿಚ್ ಒಂದೇ ಇರೋದ್ರಿಂದ ಬೇರೆ ಪ್ರಾಬ್ಲಮ್ ಇಲ್ಲ ಒಂದು. ಆಮೇಲೆ ನಮಗೂ ಅವರಿಗೆ ತುಂಬಾ ಆತ್ಮೀಯತೆ. ಅದು ಏನೋ ಅವರು ಮಂಗಳೂರಿನಲ್ಲಿ ಹುಟ್ಟಿರ್ಬೋದು, ನಾನು ರಾಯಚೂರಿನಲ್ಲಿ ಹುಟ್ಟಿರ್ಬೋದು. ಅದೇನೋ ಒಂದು ಈ ವಾದ್ಯಗಳು ಮಾತ್ರ ನಮ್ಮನ್ನ ತುಂಬಾ ಹತ್ತಿರದ ಸಂಬಂಧಿಗಳನ್ನಾಗಿ ಮಾಡಿದಾವೆ. ಅವರು ನಾವು ಬಹಳ ಆತ್ಮೀಯರಾಗಿದ್ದೀವಿ.
ಈ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಯಾವುದೇ ಇರ್ಬೋದಮ್ಮ, ಬಟ್ ಕಲಾವಿದನ ಮನೋಭಾವನೆ ಒಂದಿರ್ಬೇಕು. ಕಲಾವಿದನ ಮನೋಭಾವನೆ ಈಗ ಯಾವುದೇ ಸ್ವರ, ಈಗ ನಾನು ಈಗ ನಿಮ್ಗೆ ಒಂದು ರಾಗ ನುಡಿಸಿ ತೋರಿಸಿದೆ, ಅವರು ಅದನ್ನೇ ನುಡಿಸಬಹುದು. ಏನು ಪ್ರಾರಂಭದಲ್ಲಿ ಮಾತ್ರ ಒಂದು ಶೈಲಿ ಬೇರೆ ಬೇರೆ ಅಂತ ಕಾಣ್ಬೋದು ಅಷ್ಟೇ ಹೊರತು ನಿಮಗೆ ಮುಂದೆ ಹೋಗ್ತಾ 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 ಅದೆಲ್ಲ ಒಂದೇ ರೂಟ್ ಆಗ್ಬಿಡ್ತದೆ. ಸ್ವರ ಹಾಕೋದಾಯ್ತು, ಲಯ ಕಾರ್ಯ ಮಾಡೋದಾಯ್ತು, ಈ ಒಂದು ಫಾಸ್ಟ್ ತಾನುಗಳ ಪ್ರಕಾರ ಬಿರ್ಕ ಅಂತೀವಲ್ಲ, ಬಿರ್ಕಗಳು ಇದೆಲ್ಲ ಬಂದಾಗ ಅಲ್ಲಿ ಕರ್ನಾಟಕ ಹಿಂದೂಸ್ತಾನಿ ಬೇರೆ ಬೇರೆ ಕಾಣೋದನ್ನೇ ಇಲ್ಲಮ್ಮ. ಅದು ಪ್ರಾರಂಭದ ಹಂತದಲ್ಲಿ ಮಾತ್ರ, ಆಲಾಪಗಳಲ್ಲಿ ಮಾತ್ರ ಅದು ಅದರ ಶೈಲಿ ಅಂತ ಗೊತ್ತಾಗುತ್ತೆ. ಮತ್ತು ಜುಗಲ್ಬಂದಿಯಲ್ಲಿ ಒಂದು ವಿಶೇಷತೆ ಅಂದ್ರೆ ಏನಮ್ಮ ಅಂದ್ರೆ, ಯಾವತ್ತು ಅವರು ನುಡಿಸೋದು ನಾನು ಕೇಳಬೇಕು, ನಾನು ಎಂಜಾಯ್ ಮಾಡ್ಬೇಕು ಅದನ್ನ, ನಾನು ನುಡಿಸೋದು ಅವರು ಕೇಳಬೇಕು. ಯಾಕಂದ್ರೆ ಒಬ್ಬೊಬ್ಬರಲ್ಲಿ ಭಗವಂತ ತಾವೀಗಾಗಲೇ ಹೇಳಿದ್ರು ನಾದ ಬ್ರಹ್ಮ ಇದು. ಈ ವಾದ್ಯಗಳ ಇದಕ್ಕೆಲ್ಲ ಇರೋದು ಗುಣಧರ್ಮ ಅಂದ್ರೆ ಒಂದೇ ನಾದ. ಯಾವುದೇ ವಾದ್ಯ ನುಡಿಸಿರೋ ನಾದ ಒಂದೇ ಇರೋದು. ಆ ನಾದದಲ್ಲಿ ನಾವು ತಲ್ಲೀನನಾಗಿ, ಈಗ ಅವರೊಂದು ರಾಗ ನುಡಿಸ್ತಿರ್ತಾರೆ, ಇದು ನಮ್ಮ ಒಳಗಿನ ಒಂದು ಆಯಾ ಸಮಯದಲ್ಲಿ ಏನು ಸ್ಫೂರ್ತಿ ಬರುತ್ತೆ ಸ್ವರದ ಮೇಲೆ ಹೇಳಕ್ಕಾಗಲ್ಲ. ಒಂದೊಂದ್ಸಲ ಕಚೇರಿಗಳಲ್ಲಿ ಆ ರಾಗ ಬಹಳ ಚೆನ್ನಾಗಿ ರೂಪುಗೊಳ್ಳುತ್ತೆ, ಒಂದೊಂದ್ಸಲ ಕಚೇರಿಯಲ್ಲಿ ಆ ರಾಗ ಅಷ್ಟು ಕಳೆ ಕಟ್ಟಲಿಕ್ಕಿಲ್ಲ. ಕಾರಣ ಏನಂದ್ರೆ ನಾವು ಮನಸ್ಸಿನ ಸ್ವಸ್ಥನೂ ಬೇಕು, ಆಮೇಲೆ ಅದ್ರ ಬಗ್ಗೆ ಅವತ್ತಿನ ಕಚೇರಿ ಬಗ್ಗೆ ಇಂಟ್ರೆಸ್ಟೂ ಇರಬೇಕು, ಆಮೇಲೆ ನಮ್ಗೆಲ್ಲ ಅಲ್ಲಿ ಒಂದು ವಾತಾವರಣ, ಪರಿಸರ ಅದೆಲ್ಲಾನು ಆ ತರ ನಿರ್ಮಾಣ ಆದಾಗ ಅದೇನೋ ಒಳಗಿನ ಒಂದು ಬೇರೆ ಸ್ಫೂರ್ತಿ ಹೊರಗೆ ಬರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಕಚೇರಿ ಕೊಡ್ತೀವಿ, ಅಲ್ಲಿ ಅವ್ರಿಗೆ ಸಂತೋಷ ಆಗ್ಬೋದು, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹೀಗೆ ಕದ್ರಿಯವರ ಜೊತೆಗೆ ನೀವು ಸ್ಯಾಕ್ಸೋಫೋನ್ ಅಲ್ಲಿ ಜುಗಲ್ಬಂದಿ, ಇನ್ನು ಬೇರೆ ಯಾವ ಕಲಾವಿದರ ಜೊತೆಗೆ, ಯಾವ ವಾದ್ಯಗಳ ಜೊತೆಗೆ? ಸಾರಿ ಅಮ್ಮ, ಮೈಸೂರು ಮಂಜುನಾಥ್ ನಾನು ನುಡಿಸಿದೀವಿ, ವೈಲಿನು ಕ್ಲಾರ್ನೆಟ್. ಅದೊಂದು ವಿಶೇಷತೆ ಅಂದ್ರೆ ನಮ್ಮಂದ್ರೆ ಬಹಳ ಜನ ಎದ್ದು ಹೇಳ್ತಾರೆ, ವೈಲಿನ್ ಮತ್ತು ಕ್ಲಾರ್ನೆಟ್ ನುಡಿಸ್ತಾ ಇದ್ರೆ ಅದು ವೈಲಿನ್ ತರ ನುಡಿತಲ್ರಿ ಕ್ಲಾರ್ನೆಟ್ ಅಂತ ಅವ್ರು ಕೇಳ್ತಾರೆ ಕೆಲವು ಜನ. ವೈಲಿನ್ ತರನೇ ಬರುತ್ತದ ವಾದ್ಯ ಹಂಗೆ ಅಂತ ಕೇಳಿದಾಗ ಅವರು ಬಹಳ ಜನ, ಮಹದೇವಪ್ಪ ಅವ್ರು ಹೇಳ್ತಿದ್ರು, ನೀವು ಕ್ಲಾರ್ನೆಟ್ ಅಥವಾ ನೀವು ಯಾವ್ದು ಬೇರೆ ಪಡ್ಸಕ್ ಆಗಲ್ಲ ಅಂತ ಅವ್ರ ತಂದೆಯವ್ರು ಹೇಳ್ತಿದ್ರು. ವೈಲಿನ್ ಜೊತೆಗೆ ನಾವು ನುಡಿಸುವಾಗ ಏನಮ್ಮ, ಈಗ ನಿಮಗೆ ಮೇಲೆ ತಾರ ಸಪ್ತಕ್ಕೆ ತೋರಿಸಿದ್ನಲ್ಲಮ್ಮ ಶಾನಾಯ್ ತರ, ಆ ನೋಟ್ಸ್ ಜಾಸ್ತಿ ನಾನು ಅವರ ಜೊತೆ ಬಾರಿಸಿದಾಗ ಅದು ತುಂಬಾ ಸಿಮಿಲರಿಟಿ ಆಗುತ್ತೆ. ವೈಲಿನ್ ಮತ್ತು ಕ್ಲಾರ್ನೆಟ್ಗೆ ತುಂಬಾ ಸಿಮಿಲರಿಟಿ ಆಗಿ ಬರುತ್ತೆ. ಮತ್ತೆ ಅವರು ಕೂಡ ನನ್ನ ತುಂಬಾ ಆತ್ಮೀಯ ಸ್ನೇಹಿತರು. ಇವರು ಮಂಜುನಾಥ್ ಕೂಡ, ನಾಗರಾಜನು ನುಡಿಸಿದ್ದಾರೆ ನನ್ನ ಜೊತೆಲಿ. ಒಂದು ವಿಶೇಷ ನುಡಿಸಿದ್ದು ಮಂಜುನಾಥ್ ನುಡಿಸಿದ್ದಾರೆ. ಬೇರೆ ಒಂದೆರಡು ಕಚೇರಿ ವೀಣಾ ಸುಧೀಂದ್ರ ಅವರು ನಾನು ನುಡಿಸಿದ್ದೀವಿ. ಇಷ್ಟು ಬಿಟ್ರೆ ಆಮೇಲೆ ಯಾವಾಗ ಒಂದ್ಸಲ ನಾದಸ್ವರದವರು ಅವ್ರೆಲ್ಲ ನುಡಿಸಿರ್ತಾರೆ. ಹಿಂದೆ ಕೋದಂಡ ರಾಮ್ ಅಂತಿದ್ದು ನೋಡಿ, ಅವ್ರು ನಾದಸ್ವರ ನಂದು ನುಡಿಸಿದ್ವಿ. ಒಂದು ವಿಶೇಷ ಅಂದ್ರೆ ನನಗೆ ಕದಿರವ್ರನ್ನ ಅಂದೆ, ಇವತ್ತು ಇಡೀ ದೇಶ ಅಷ್ಟೇ ಅಲ್ಲಮ್ಮ, ವಿದೇಶಗಳಲ್ಲಿ ಅವ್ರದ್ದು ನಮ್ಮ ಬಗ್ಗೆ ಎಲ್ಲ ಹೆಸರು ಗೊತ್ತಿದೆ. ಸಾಕಷ್ಟು ಅವ್ರದ್ದು ನಾವು ಸಿಡಿಗಳೆಲ್ಲ ಬಂದಿದೆ, ಅದು ವಿದೇಶಗಳಲ್ಲೆಲ್ಲ ಬಹಳ ಪ್ರಚಾರದಲ್ಲಿ. ಈ ಜುಗಲ್ಬಂದಿ ಕಾರ್ಯಕ್ರಮದಲ್ಲಿ ನೀವು ಸಿನಿಮಾ ಗೀತೆಗಳನ್ನು ಕೂಡ ನುಡಿಸಿದೀರಾ? ಜುಗಲ್ಬಂದಿ ಅಂದ್ರೆ ಏನು ಅಂದ್ರೆ ಅಲ್ಲಿ ಏನೋ ಸಂದರ್ಭಕ್ಕ ಆ ಸಿನಿಮಾ ಅಂದ್ರೆ ಯಾವ್ದಾರ ಅದು ಕ್ಲಾಸಿಕಲ್ ಆಧಾರಿತ ಇದ್ದಿದ್ದು, ಕ್ಲಾಸಿಕಲ್ ಆಧಾರಿತ. ಸಾಮಾನ್ಯವಾಗಿ ಜುಗಲ್ಬಂದಿಯಲ್ಲಿ ದೇವರ ನಾಮಗಳು, ಭಜನ್ಗಳು, ಆಮೇಲೆ ಶಾಸ್ತ್ರೀಯ ಸಂಗೀತ ಇಷ್ಟಕ್ಕೆ ಇರುತ್ತೆ. ಅಕಸ್ಮಾತ್ ಯಾರೋ ಕೇಳ್ತಾರೆ, ಸರ್ ದಯವಿಟ್ಟು ಒಂದು ಕರೆದರು ಕೇಳಿದ್ರೆ ಬಾರಿಸಿ ಸರ್ ಶಾನೇದಪ್ಪಣ್ಣ ಅಂತ ಅದೇ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ, ನೀವು ಸಿನಿಮಾ ಹಾಡುಗಳನ್ನು ನುಡಿಸ್ತಾ ಇದ್ರಿ, ಬ್ಯಾಂಡ್ ನಲ್ಲಿ ಕೂಡ ನುಡಿಸಿದ್ರಿ. ಒಂದು ಸಿನಿಮಾ ಹಾಡು ಈಗ ನುಡಿಸ್ತೀರಾ? ಯಾವ ಹಾಡು ನುಡಿಸ್ತೀರಾ? ಅದನ್ನೇ ಶಾನೇದಪ್ಪಣ್ಣ ನುಡಿಸ್ಲಾ? ಹಾ, ನುಡಿಸ್ತೀರಾ.
ವಡಹಟ್ಟಿಯವರೇ, ಇನ್ನೊಂದಷ್ಟು ಮಾತುಗಳನ್ನ ನಾವು ಮುಂದಿನ ಮಾತುಕತೆಯಲ್ಲಿ ಆಡೋಣ, ಒಂದಷ್ಟು ನಿಮ್ ಬಗ್ಗೆ ತಿಳ್ಕೊಳ್ಳೋಣ. ಹೇಳಿ. ಹಂದಿ ಜ್ವರದ ಬಗ್ಗೆ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. ಹಂದಿ ಜ್ವರ ಸಾಂಕ್ರಾಮಿಕ ರೋಗ. H1N1 ವೈರಾಣುವಿನಿಂದ ಒಬ್ಬರಿಂದೊಬ್ಬರಿಗೆ ಸೋಂಕಿನಿಂದ ಹರಡುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ದಯವಿಟ್ಟು ಮುಖಕವಚ ಎಂದರೆ ಮಾಸ್ಕ್ ಧರಿಸಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಹಂದಿ ಜ್ವರದ ಲಕ್ಷಣಗಳು: ಅತಿಯಾದ ಚಳಿ ಜ್ವರ, ನೆಗಡಿ ಕೆಮ್ಮು, ತಲೆನೋವು, ಗಂಟಲು ನೋವು, ಮೈಕೈ ನೋವು, ಉಸಿರಾಟದ ತೊಂದರೆ ಎಂದರೆ ಉಬ್ಬಸ, ಅತಿಯಾದ ಆಯಾಸ ಹಾಗೂ ಕೆಲವರಲ್ಲಿ ವಾಂತಿ ಭೇದಿಗಳು ಆಗಬಹುದು. ಈ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ. ರಕ್ತ ಪರೀಕ್ಷೆಯಿಂದ ಹಂದಿ ಜ್ವರವೆಂದು ಖಚಿತಗೊಂಡಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಿರಿ. ಸೋಂಕಿಗೆ ಒಳಗಾದವರು ಹಾಗೂ ಮನೆಯವರು ತಪ್ಪದೆ ಮುಖಕವಚ ಅಂದರೆ ಮಾಸ್ಕ್ ಧರಿಸಿ ರೋಗಿಯು ಸಂಪೂರ್ಣ ವಿಶ್ರಾಂತಿ ಪಡೆಯಲಿ ಹಾಗೂ ಉತ್ತಮ ಸತ್ವಯುತ ದ್ರವ ಆಹಾರವನ್ನು ಸೇವಿಸಿ. ವೀಕ್ಷಕರೇ, ದಯವಿಟ್ಟು ಹೆದರದಿರಿ, ಆದರೆ ಹಂದಿ ಜ್ವರ ಬಾರದಂತೆ ಸೂಕ್ತ ಮುಂಜಾಗರೂಕತೆ ವಹಿಸಿ ಹಾಗೂ ತಕ್ಕ ಚಿಕಿತ್ಸೆ ಪಡೆಯಿರಿ. ಸಂಬಂಧಗಳು ಬೆಳೆಯೋದಕ್ಕೆ ಬರೀ ಅರ್ಥ ಮಾಡ್ಕೊಂಡ್ರೆ ಸಾಲದು. ಸ್ವಲ್ಪ ಪ್ರೀತಿ, ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ತ್ಯಾಗ ಎಲ್ಲ ಬೇಕು. ನೋವು ದುಃಖಗಳಿಗೆ ನಾನು ಯಾರ ಮುಂದೆ ಕೈ ಮುಗಿಲಿ? ನೀನು ನನ್ನಿಂದ ದೂರ ಆಗ್ತಿದ್ಯಾನೋ ಅಂತ ನನಗೆ ಅನಿಸ್ತಾ ಇದೆ. ನಡೆದದ್ದೆಲ್ಲ ಆಕಸ್ಮಿಕ. ಈಗ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ ಅಂದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಕೇವಲ ನೋಡಿದ ಮೊದಲನೇ ಸೆಕೆಂಡ್ ಅಲ್ಲಿ ನಮ್ಮ ಮನಸ್ಸಲ್ಲಿ ಮೂಡೋ ಅಂತದ್ದು. ಅವ್ರ ವ್ಯಕ್ತಿತ್ವ, ಅವ್ರ ಆಲೋಚನೆ, ಅವ್ರ ನಿರ್ಧಾರಗಳು ನೋಡಿ ಇಂಥವ್ರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ತೀವ? ಇಲ್ಲ ಅಲ್ವಾ? ನಿನ್ನಂತವ್ರ ಜೊತೆ ಆಟ ಆಡುದಂದ್ರೆ ನನ್ಗೆ ಬಲೇ ಇಷ್ಟ. ಅದು ಖಾಲಿ ಆಟ ಅಲ್ಲ, ದೊಂಬರಾಟ. ಒಂದು ವೇಳೆ ನೀನು ಮಾತಿಗೆ ತಪ್ಪಿದ್ರೆ? ಇಷ್ಟು ವರ್ಷದ ನಿನ್ನ ಫ್ರೆಂಡ್ಶಿಪ್ ಅಲ್ಲಿ ಅಂತ ಕೆಲಸ ನಾನು ಯಾವತ್ತಾದ್ರೂ ಮಾಡಿದ್ದೀನಾ? ಯುದ್ಧ ಮಾಡೋ ಮನಸ್ಥಿತಿ ಇರೋರ್ಗೆ ಪ್ರತೀಕಾರದ ಭಾವನೆಗಳಿರುತ್ತೆ ಹೊರತು ಅಂತಃಕರಣ, ಪ್ರೀತಿ, ವಿಶ್ವಾಸ ಇರಲ್ಲ. ನಂಬಿಕೆಯನ್ನ ನಾವು ಉಳಿಸ್ಕೊಂತಿಲ್ಲ ಕಂದ, ದಯವಿಟ್ಟು ಕ್ಷಮಿಸ್ಬಿಡು. ಅಮ್ಮ, ಎಲ್ಲ ಋಣಗಳನ್ನು ತೀರ್ಸ್ಬೋದಂತೆ, ಆದ್ರೆ ಹಾಲಿನ ಋಣ, ತಾಯಿ ಋಣ ಮಾತ್ರ